ಹಾಗೂ ಬಂಟ್ವಾಳ ತಂಡದಿಂದ ಬಂದಿದ್ದೇವೆ. ನಮ್ಮ ಎಕ್ಸ್ಟ್ರೀಮ್ ಡ್ಯಾನ್ಸ್ ಸಂಸ್ಥೆಯು 15 ವರ್ಷದಿಂದ BC ರೋಡಲ್ಲಿ ಹಾಗೂ ಬಂಟ್ವಾಳದಲ್ಲಿ ಇದೇ 2 ವರ್ಷದಿಂದ ಕಾರ್ಯವನ್ನು ನಡೆಸ್ತಾ ಇದೆ. BC ರೋಡಲ್ಲಿ 15 ವರ್ಷದಿಂದ ಕಾರ್ಯವನ್ನು ನಾವು ನಡೆಸ್ತಾ ಇದ್ದೇವೆ. ಹಲವಾರು ಮಕ್ಕಳಿಗೆ ಡ್ಯಾನ್ಸ್ ತರಬೇತಿಯನ್ನು ನಾವು ನೀಡ್ತಾ ಬಂದಿದ್ದೇವೆ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಅದರ ಜೊತೆ ನಾವು ಪ್ರತಿ ವರ್ಷ ಕೂಡ ನಮ್ಮ ವಾರ್ಷಿಕೋತ್ಸವ, ನಮ್ಮ ಡ್ಯಾನ್ಸ್ ಕ್ಲಾಸಿನ ವಾರ್ಷಿಕೋತ್ಸವವನ್ನು ಬಹಳ ಅದ್ದೂರಿಯಾಗಿ ನಾವು ನಡೆಸ್ತಾ ಬರ್ತಾ ಇದ್ದೇವೆ. ಈ ಸಲ ನಾವು ಬಂಟ್ವಾಳದಲ್ಲಿ ನಮ್ಮ ಹೊಸತಾಗಿ ಒಂದು ಶಾಖೆಯನ್ನು ಪ್ರಾರಂಭಿಸಿದ್ದೇವೆ. ಬಂಟ್ವಾಳದಲ್ಲಿ ಬೈಪಾಸ್ ಜಂಕ್ಷನಲ್ಲಿ ನಾವು ಹೊಸತಾಗಿ ನಮ್ಮ ಒಂದು ಶಾಖೆಯನ್ನು ಪ್ರಾರಂಭಿಸಿದ್ದೇವೆ. ಅದರ 1 ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಬಂಟ್ವಾಳದಲ್ಲಿ ಮೊದಲ ಬಾರಿಗೆ ಬಂಟ್ವಾಳ ನೈಟ್ಸ್ ಎಂಬ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಈ ಕಾರ್ಯಕ್ರಮದಲ್ಲಿ ಸ್ಟಾರ್ ನೈಟ್ಸ್ ಒಂದು ಒಳ್ಳೆಯ ಪ್ರೋಗ್ರಾಮ್ ನಾವು ಮಾಡ್ತಾ ಇದ್ದೇವೆ ಹಾಗೂ ಅದರ ಜೊತೆ ನಮ್ಮ ಮಕ್ಕಳು, ನಮ್ಮ ಎಕ್ಸ್ಟ್ರೀಮ್ ಡ್ಯಾನ್ಸ್ ಕ್ರೀವ್ನ ಮಕ್ಕಳು 1 ವರ್ಷದಿಂದ ಏನೆಲ್ಲ ಅಚೀವ್ ಮಾಡಿದ್ದೇವೆ ಅವರಿಗೆ ನಾವು ಅವಾರ್ಡ್ ಸೆರೆಮನಿ ಅಂತ ಹೇಳುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಅದರ ಜೊತೆ ಬಂಟ್ವಾಳದಲ್ಲಿ ಸಾಧನೆ ಮಾಡಿದಂತಹ ಕೆಲವೊಂದು ವಿಷಯಗಳಲ್ಲಿ ಸಾಧನೆ ಮಾಡಿದಂತಹ ಒಂದು 4-5 ಮಂದಿಯನ್ನು ನಾವು ಅವರಿಗೆ ಆ ವೇದಿಕೆಯಲ್ಲಿ ಗುರುತಿಸುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ಆ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೇವೆ. ಸೊ ಇದು ನಮ್ಮ ಕಾರ್ಯಕ್ರಮದ ವಿವರವಾಗಿದೆ. ಬಂಟ್ವಾಳ ನೈಟ್ಸ್ 2K26 ಎಂಬ ಕಾರ್ಯಕ್ರಮ ನಾಳ್ದು ಶನಿವಾರ 18 ತಾರೀಕಿಗೆ ನಮ್ಮ ಬೈಪಾಸ್ ಜಂಕ್ಷನ್ನ ದೇವರಕಟ್ಟೆ ಗ್ರೌಂಡಲ್ಲಿ ಈ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಶ್ರೀಯುತ ವಿಜಯ್ ಕುಮಾರ್, ಧರ್ಮದರ್ಶಿಗಳು, ಹೊರಗಜ್ಜ ಕ್ಷೇತ್ರ ಬೆಂಜನಪದವು, ಹಾಗೂ ಮಾನ್ಯ ಶಾಸಕರಾದ ರಾಜೇಶ್ ನಾಯ್ಕ್ ಉಳಿಪಾಡಿಗುಡಿ, ಹಾಗೂ ನಮ್ಮ ಮಾಜಿ ಸಚಿವರಾದ ರಮನಾಥ ರೈ, ಹಾಗೂ ಕೋಶಾಧಿಕಾರಿಯಾದಂಥ ಕುದ್ರೋಳಿ ಗೋಕರ್ಣನಾಥೇಶ್ವರ ಕ್ಷೇತ್ರ ಇದರ ಕೋಶಾಧಿಕಾರಿಯಾದಂಥ ಶ್ರೀಯುತ ಪದ್ಮರಾಜ್ ಆರ್ ಪೂಜಾರಿ, ಹಾಗೆಯೇ ಬಂಟ್ವಾಳ ತಾಲೂಕು ಬಿಲ್ಲವ ಸಂಘ ಅಧ್ಯಕ್ಷರಾದ ಭುವನೇಶ್ ಪಚ್ಚಿನಡ್ಕ ಮತ್ತು ಲೆವಿನ್ ಎಲೆಕ್ಟ್ರಿಕಲ್ ಇದರ ಮಾಲಕರಾದ ಪಿಯೂಷ್ ಎಲ್ ರೋಡ್ರಿಗಸ್, ಹಾಗೆ VNR ಗೋಲ್ಡ್ನ ಮಾಲಕರಾದ ನಾಗೇಂದ್ರ ವಿ ಬಾಳಿಗ, ಹಾಗೆ ಬೆಂಗಳೂರು ಕಿಯೋನಿಕ್ಸ್ನ ಅಧ್ಯಕ್ಷರಾದ ಹರಿಕೃಷ್ಣ ಬಂಟ್ವಾಳ, ಹೋಟೆಲ್ ರಂಗೋಲಿ ಇದರ ಮಾಲಕರಾದ ಶ್ರೀಮತಿ ವಿದ್ಯಾ ಚಂದ್ರ ಶೆಟ್ಟಿ, ಹಾಗೂ ಸುರಕ್ಷಾ ಕನ್ಸ್ಟ್ರಕ್ಷನ್ ಇದರ ಮಾಲಕರಾದ ಉದಯ್ ಕುಮಾರ್ ರಾವ್, ಅಂಚನ್ ಗಾರ್ಮೆಂಟ್ಸ್ ಇದರ ಮಾಲಕರಾದ ಪ್ರಕಾಶ್ ಅಂಚನ್, ಹಾಗೆ ಅಮರ್ ಗ್ರೂಪ್ಸ್ ಇದರ ಮಾಲಕರಾದ ಸತೀಶ್ ಕುಮಾರ್, ಹಾಗೆ ಇನ್ನೂ ಹಲವಾರು ಗಣ್ಯಗಳು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ಹಾಗೂ ಈ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಡ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತ ಹೇಳಿದರೆ, ನಮ್ಮ ಎಕ್ಸ್ಟ್ರೀಮ್ ಡ್ಯಾನ್ಸ್ ಕ್ರೀವ್ನ ವಾರ್ಷಿಕೋತ್ಸವವನ್ನು ನಡೆಸುವುದು, ಹಾಗೆಯೇ ಬಂಟ್ವಾಳದಲ್ಲಿ ಒಂದು ಉತ್ತಮ ಸ್ಟಾರ್ ನೈಟ್ ಕಾರ್ಯಕ್ರಮವನ್ನು ಮಾಡುವಂತಹ ಒಂದು ಯೋಜನೆಯನ್ನು ನನ್ನ ಮನಸ್ಸಲ್ಲಿತ್ತು. ಅದನ್ನು ನಾನು ಮಾಡ್ತಾ ಇದ್ದೇನೆ. ಬಂಟ್ವಾಳ ತಾಲೂಕಲ್ಲಿ ಬಂಟ್ವಾಳದಲ್ಲಿ ಸ್ಪೆಷಲ್ ಆಗಿ ಯಾರು ಮಾಡ್ತಾ ಇರಲಿಲ್ಲ ಸ್ಟಾರ್ ನೈಟನ್ನು, ಅಂದರೆ ಸ್ಟಾರ್ ನೈಟ್ ಮಾಡಲಿಕ್ಕೆ ಮುಂದೆ ಬರ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಮ್ಮ ಕಡೆಯಿಂದ ನಾವು ಡ್ಯಾನ್ಸಿನ ಒಂದು ಕಲೆಯನ್ನು ಇನ್ನೂ ಎಲ್ಲರಿಗೆ ಒಂದು ಮುಟ್ಟಿಸುವಂಥ ಒಂದು ಕಾರ್ಯವನ್ನು ನಮ್ಮಿಂದ ಆಗಲಿ ಅಂತ ಹೇಳುವ ಒಂದು ವಿಷಯವನ್ನು ಮುಂದಿಟ್ಕೊಂಡು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಪರ್ಫಾರ್ಮೆನ್ಸ್ ನಮ್ಮ ಮಕ್ಕಳದಿದೆ. ಮತ್ತೊಂದು ಖುಷಿಯ ವಿಷಯ ಅಂತ ಹೇಳಿದರೆ, ಈಗ ನಿನ್ನೆ ನಮ್ಮ TV ರಿಯಾಲಿಟಿ ಶೋ ಆಯಿತು. ಡ್ರೀಮ್ ವಾಯ್ಸ್ ಡ್ಯಾನ್ಸ್ ಗ್ಯಾಲರಿ ಅವರ ಕಡೆಯಿಂದ ನಮ್ಮ ಕುಡ್ಲ ಚಾನಲಲ್ಲಿ ನಡೆಸುವಂತಹ ಒಂದು ಡ್ಯಾನ್ಸ್ ಸೀಸನ್ 5 ಅಂತೇಳಿ ಒಂದು ರಿಯಾಲಿಟಿ ಶೋ ಆಯಿತು. ಅದರಲ್ಲಿ ನಮ್ಮ ಮಕ್ಕಳು, ನಮ್ಮ ಡ್ಯಾನ್ಸ್ ಕ್ಲಾಸಿನ ವಿದ್ಯಾರ್ಥಿಯಾದ ಹರ್ಷಿಕಾ ಇವರು ಪ್ರಥಮ ಸ್ಥಾನ ಪಡೆದಿದ್ದಾರೆ. ಅದು ನಮ್ಮ ಬಂಟ್ವಾಳಕ್ಕೆ ಹೆಮ್ಮೆಯ ವಿಷಯ. ಹಾಗೆಯೇ ಜಸ್ಮಿತ್ ಇವರು ತೃತೀಯ ಸ್ಥಾನ ಪಡೆದಿದ್ದಾರೆ. ನಮ್ಮ ಡ್ಯಾನ್ಸ್ ಕ್ಲಾಸಿನ 2 ಡ್ಯಾನ್ಸರ್ಸ್ 2 ಸ್ಥಾನವನ್ನು ಗಳಿಸಿದ್ದಾರೆ. ಅದು ಹೆಮ್ಮೆಯ ವಿಷಯ. ಬಂಟ್ವಾಳಕ್ಕೆ 2 ಬ್ರಾಂಚ್ ಇದೆ, ಒಂದು BC ರೋಡಲ್ಲಿ, ಒಂದು ಬಂಟ್ವಾಳದಲ್ಲಿ. ಸ್ಟೂಡೆಂಟ್ಸ್ಗಿಂತ ಕಡಿಮೆ ಇದ್ದಾರೆ. ಅದರಲ್ಲಿ ಆಡಿಷನ್ ತುಂಬ ಮಕ್ಕಳು, ಈಗ ರಾಜ್ಯಾದ್ಯಂತ ತುಂಬ ಮಕ್ಕಳು ಕೊಟ್ಟಿದ್ದಾರೆ. ನಮ್ಮ ಮಕ್ಕಳು ಕೂಡ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಟ್ರೈನಿಂಗ್ ತಗೊಂಡು ಪಾರ್ಟಿಸಿಪೇಟ್ ಮಾಡ್ತಾರೆ. ಅದರಲ್ಲಿ ನಮ್ಮ ಬೆಂಜನಪದವಿನ ನಮ್ಮ ವಿದ್ಯಾರ್ಥಿಯಾದಂಥ ವೈಭವಿ ಇವರು ಮೆಗಾ ಆಡಿಷನ್ನಲ್ಲಿ ತನಕ ತಲುಪಿದ್ದಾರೆ. ಮೆಗಾ ಆಡಿಷನ್ನಲ್ಲಿ ಇನ್ನು ನಾನು ವಿನೋದ್ ರಾಜ್ ಅಂತೇಳಿ ಸುಮಾರು 20-25 ವರ್ಷದಿಂದ ನಾನು ನೃತ್ಯಾಭ್ಯಾಸ ಮಾಡ್ತಾ ಇದ್ದೇನೆ. ಪರಿಚಯ ಅವರವರು ಹೇಳಿ, ನಾವು ಹೇಳಿ. ಓಕೆ, ಇವರು ಪೂರ್ಣಿಮಾ ಶೆಟ್ಟಿ ಅಂತೇಳಿ ನಮ್ಮ ಡ್ಯಾನ್ಸ್ ಕ್ಲಾಸಿನ
ಅನ್ ಶೆಟ್ಟಿ ಎಂಬ ವಿದ್ಯಾರ್ಥಿಯ ಪೋಷಕರು. ಅವರು ಜಸ್ಮೀತ್ನ ಪೇರೆಂಟ್ ದಿವ್ಯಾ ಅಂತ ಹೇಳಿ. ಸೊ ನಾನು ಇವಾಗಲೇ ಹೇಳಿದೆ, ನಿನ್ನೆ ರಿಯಾಲಿಟಿ ಶೋದಲ್ಲಿ ಒಂದು ತೃತೀಯ ಸ್ಥಾನ ಪಡೆದಂಥ ವಿದ್ಯಾರ್ಥಿ ಜಸ್ಮಿತ್ನವರ ಪೇರೆಂಟ್. ಸೊ ಇವರು ತೇಜಾಕ್ಷ ಅಂತೇಳಿ ನಮ್ಮ ಎಕ್ಸ್ಟ್ರೀಮ್ ಡ್ಯಾನ್ಸ್ ಕ್ಲಬ್ನ ಸೀನಿಯರ್ ವಿದ್ಯಾರ್ಥಿ. ಹಾಗೆಯೇ ಅವರು ಅರ್ಚನಾ ಇರಾ ಅಂತೇಳಿ ನಮ್ಮ ಡ್ಯಾನ್ಸ್ ಕ್ಲಾಸ್ನ ಯಶ್ವಿ ಅವರ ಪೋಷಕರು. ನಮಗೆ ಪರ್ಮಿಷನ್ ಇಪ್ಪನೇ 10 ಗಂಟೆ ಊಟ ಅಲ್ಲ ಕುಡ್ಲಡ್ ಪುರ ನಮಗೆ 11 ಗಂಟೆ ಊಟ ಮಾಡಿ ಸಂಭ್ರಮ ನೈಟ್ಸ್ ಪುರ ಮಂತದೆ ನಮ್ಮ ಮೂಲ ಬಂಡವಾಳ ಹೆಂಚಾಗಿ ಗೊತ್ತಿದೆ ಅಲ್ಲ.